ಚನ್ನಪಟ್ಟಣದ್ದು ಹಾಗೆ ಕೆಲವು ಭಾಗಗಳು ಕಾಂಗ್ರೆಸ್ಗೆ ತುಂಬಾ ಬಲವಾಗಿ ನಿಂತ್ಕೊಂಡಿದೆ, ಕೆಲವು ಭಾಗಗಳು ಜೆಡಿಎಸ್ ನೇ ಪ್ರಬಲವಾಗಿದೆ. ಸೊ ಇಲ್ಲಿ ಕಾಂಗ್ರೆಸ್ ಇದಿನ್ನು ಓಪನ್ ಆದಂಗಿಲ್ಲ. ಟೌನ್ ಎಸ್ಪೆಷಲಿ ಚನ್ನಪಟ್ಟಣ ಟೌನ್ ನಲ್ಲಿ ಕಾಂಗ್ರೆಸ್ ಬಿಜೆಪಿ ಓಟ್ಸ್ ಗಳು ಇದೆ, ಅಲ್ಲಿ ಬಿಜೆಪಿ ಓಟ್ಸ್ ಇದೆ, ನಗರ ಭಾಗದಲ್ಲಿ ಬಿಜೆಪಿ ಓಟ್ಸ್ ಗಳು ಕೂಡ ಇದೆ. ಅದು ಓಪನ್ ಆಗುತ್ತಾ ಇಲ್ವಾ? ಯಾಕಂದ್ರೆ 10ನೇ ಸುತ್ತಿನ ನಂತರ ಗ್ರಾಮೀಣ ಭಾಗದ್ದು ಅಂತ ಲೆಕ್ಕಾಚಾರಗಳು ಕೊಡ್ತಾ ಇದ್ರು. 10ನೇ ಸುತ್ತಿನ ನಂತರ ಗ್ರಾಮೀಣ ಭಾಗದ ಜನ ಹೇಗೆ ನಿಂತ್ಕೊಳ್ತಾರೆ, ನಗರ ಭಾಗದ ಜನ ಹೇಗೆ ನಿಂತ್ಕೊಳ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಜಾತಿ ಮತ ಕ್ರೋಢೀಕರಣ ಅಂತಕ್ಕಂಥದ್ದು ಹೆಚ್ಚು ನೀವು ನೋಡ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲೇ. ಹಾಗಾಗಿ ಈಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದವರು ಡಿ ಕೆ ಶಿವಕುಮಾರ್ ಪರವಾಗೋ ಅಥವಾ ಕುಮಾರಸ್ವಾಮಿ ಅವರ ಪರವಾಗೋ ನಿಂತಿದಾರೋ ಇಲ್ವೋ ಅಂತಕ್ಕಂಥದ್ದು ಇಲ್ಲ. ಇದ್ರೆ ಇನ್ನೂ ಒಂದು ಸಾಧ್ಯತೆ ಇದೆ, ಬರೋಣ ಅದಕ್ಕೆ. 5ನೇ ಸುತ್ತಿನಲ್ಲೂ ಕೂಡ ನಿಖಿಲ್ ಅವರು ಮುನ್ನಡೆಯನ್ನ ಕಾಯ್ಕೊಳ್ತಾ ಇದ್ದಾರೆ. ಎಷ್ಟು ಅಂತರ ಅನ್ನೋದನ್ನ ನೋಡ್ಬೇಕಾಗಿದೆ. ಚನ್ನಪಟ್ಟಣ 5ನೇ ಸುತ್ತಿನಲ್ಲೂ ಕೂಡ ನಿಖಿಲ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಅರವಿಂದ್? 1302 ಮತಗಳ ನಡೆ ಮತ್ತೆ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ. ಇಲ್ಲಿ ಏನ್ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಸಾಮಾನ್ಯವಾಗಿ ನಾನು ಎಲೆಕ್ಷನ್ಗೆ ಹೋದಂತ ಸಂದರ್ಭದಲ್ಲಿ ನಿಮಗೂ ಅನುಭವ ಆಗಿದೆ, ನನಗೂ ಅನುಭವ ಆಗಿದೆ. ಹೋದಾಗ ಏನ್ ಹೇಳ್ತಾರೆ ಜನ, ಸರ್ ಅವರು ಒಂದ್ 2,000 ರೂಪಾಯಿ ಕೊಟ್ಟರು ಸರ್, ಇವರು ಒಂದ್ 2,000 ಕೊಟ್ಟಿದ್ದಾರೆ, ಅವ್ರಿಗೂ ಯಾಕೆ ಮೋಸ ಸರ್, ಇವ್ರಿಗೆ ಯಾಕೆ, ನಮ್ಮ ಮನೇಲಿ 2 ಓಟ್ ಇದೆ, ಅವ್ರಿಗೊಂದು ಹಾಕ್ತಿವಿ ಇವ್ರಿಗೊಂದು ಹಾಕ್ತಿವಿ, ಹಂಗೇನಾದ್ರು ಓಟ್ ಹಾಕೊಂಡು ಹೋಗ್ಬಿಟ್ಟಿದ್ರೆ ಈ ಸಲ ಚನ್ನಪಟ್ಟಣದಲ್ಲಿ ಅದೇ ಆಗಿದ್ದ ಅಂತ ಹೇಳ್ತಾ ಇದ್ದಾರೆ. ವಿಟಮಿನ್ ಎಂ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅಂತ ಅಲ್ಲ, ಯಾರು ಎಷ್ಟು ಕಾಸು ಕೊಟ್ಟಿದ್ರೆ ತಕ್ಕಂಗೆ. ಸರ್ ಅವ್ರು 4,000 ಕೊಟ್ಟಿದ್ದಾರೆ, ಇವ್ರು 2,000 ಕೊಟ್ಟಿದ್ದಾರೆ, ಸರ್ ಇವ್ರು 4 ಕೊಟ್ಟವ್ರಿಗೆ 2 ಓಟ್ ಹಾಕ್ತಿವಿ, 2,000 ಕೊಟ್ಟವ್ರಿಗೆ 1 ಓಟ್ ಹಾಕ್ತಿವಿ. ಈ ಲೆಕ್ಕಾಚಾರದಲ್ಲಿ ಏನಾದ್ರು ಓಟ್ ಗಿಟ್ ಹಾಕ್ಬಿಟ್ಟಿದ್ವಿ ಹೇಳಕ್ ಬರಲ್ಲ. ಬಟ್ ಒಂದು ಪ್ರಶ್ನೆ ನಾನು ಕೇಳಬೇಕು ಅಂತ ಅರುಣ್, ಈಗ ಕಳೆದ ಬಾರಿ ಚುನಾವಣೆ ನಡೆದಾಗ ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಅವರು ಒಂದು 60-70 ಸಾವಿರ 80 ಸಾವಿರ ತಗೊಂಡಿದ್ರು. ಅಂದ್ರೆ ಅದು ಬಿಜೆಪಿ ಓಟ್ಸ್. ನನ್ನ ಪ್ರಕಾರ ನನ್ನ ಪ್ರಶ್ನೆ ಬಿಜೆಪಿ ಓಟ್ ಅಲ್ಲ, ಅದು ಬಿಜೆಪಿ ಓಟ್ಗಳಿರೋದೇ 15ರಿಂದ 20 ಸಾವಿರ 25 ಸಾವಿರ ಓಟ್ಸ್ಗಳು ಮಾತ್ರ ಚನ್ನಪಟ್ಟಣದಲ್ಲಿ ಬಿಜೆಪಿಗೆ ಇರೋದು. 15-20 ಸಾವಿರ ಜಾಸ್ತಿ. ಅಲ್ಲಿರೋದು ಯೋಗೇಶ್ವರ್ಗೆನೆ ಮೂಲವಾಗಿರುವಂತಹ ಓಟ್. ಅದನ್ನು 65ರಿಂದ 70 ಸಾವಿರ ಅವರಿಗೆ ಮೂಲವಾಗಿರುವಂತಹ. ಅದನ್ನು ಬಿಟ್ಬೋಣ. ಈ 15-20 ಸಾವಿರದ ವಿಚಾರಕ್ಕೆ ಬರೋಣ. ಯೋಗೇಶ್ವರ್ ಅವರು ಬಿಜೆಪಿನಲ್ಲಿ ಇದ್ರು ಅಂತ ಯೋಗೇಶ್ವರ್ ಅವರು ಓಟ್ ಹಾಕಿದ್ದ. ಓಕೆ, 5ನೇ ಸುತ್ತಿನಲ್ಲೂ ನಿಖಿಲ್ಗೆ ಮುನ್ನಡೆ ಅಂತಕ್ಕಂಥದ್ದು ಬರ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರದ್ದು 5 ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಅದರಲ್ಲೂ ಕೂಡ ಅಂದರೆ 5 ಸುತ್ತುಗಳಲ್ಲೂ ನಿಖಿಲ್ ಲೀಡನ್ನು ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಯೋಗೇಶ್ವರ್ಗೆ. 5ನೇ ಸುತ್ತಿನಲ್ಲೂ ಕೂಡ ನಿಖಿಲ್ಗೆ 1300 ಚಿಲ್ಲರೆ ಓಟ್ಗಳಿಂದ ಮುನ್ನಡೆಯಲ್ಲಿದ್ದಾರೆ. ಅವರ ನಂಬರ್ಸು ಕಡಿಮೆ ಆದರೂ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಒಂದೊಂದು ರೌಂಡ್ಗೆ ಒಂದು 200-300 ಆ್ಯಡಪ್ ಆಗ್ತಾನೆ ಇದೆ. ಸೊ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ JDS ಕಾಂಗ್ರೆಸ್ನ ಮುಖಾಮುಖಿ ಬಹಳ ಜೋರಾಗಿ ನಡೀತಾ ಇದೆ. ಮತಕೇಂದ್ರದ ಬಳಿ 2 ಪಕ್ಷಗಳಿಂದ ಘೋಷಣೆ ಕೂಗ್ತಾ ಇದ್ದಾರಂತೆ, ಗೆದ್ದೇ ಬಿಟ್ವಿ ಅಂತ. ಆಗಲೇ ನಾವು ತೋರಿಸ್ತಾ ಇದ್ವಿ ನಿಮಗೆ ಆ ವಿಜುವಲ್ಸನ್ನು. ಕೆಲವರು ಜೈ ಕುಮಾರಣ್ಣ ಅಂತಾರೆ, ಕೆಲವರು ಜೈ ಡಿ ಕೆ ಶಿವಕುಮಾರ್ ಅಂತಾರೆ, ಸಿದ್ದರಾಮಣ್ಣಂಗೆ ಜೈ ಅಂತಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಫ್ರೆಂಡ್ಲಿ ಆಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ ಒಂದು ರೀತಿಯಾಗಿ. ಬಟ್ ಅದು ಕೈ ಮಿಲಾಯಿಸುವಂತ ಫ್ರೆಂಡ್ಲಿ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವರು ಇವರು ಎಲ್ಲ ಒಂದು ಕಾಲದಲ್ಲಿ ಒಂದಾಗಿದ್ದವ್ರೆ ತಾನೆ. ಎಸ್, ಎಕ್ಸಾಕ್ಟ್ಲಿ. ಬಟ್ ಏನ್ ಅನಿಸ್ತಾ ಇದೆ ಈಗ, ಚನ್ನಪಟ್ಟಣದಲ್ಲಿ 5ನೇ ಸುತ್ತು ಆಯ್ತು, 4ನೇ ಸುತ್ತು ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಚನ್ನಪಟ್ಟಣ ಟೌನ್ ಮತಯಂತ್ರಗಳು ಓಪನ್ ಆಗಿಲ್ಲ. ಹಾಗಿದಾಗ ಯಾವ ಭಾಗದಲ್ಲಿರುವಂತದ್ದು ಓಪನ್ ಆಗಿದೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ.